ಬೆಸ್ಟ್ T20 ಮ್ಯಾಚ್ ಎವರ್ ಇನ್ T20 ವರ್ಲ್ಡ್ ಕಪ್ ಅಂತಲೇ ಹೇಳ್ಬೋದು. ಅದ್ಭುತವಾದ ಮ್ಯಾಚನ್ನು ಗೆದ್ದಿದ್ದಾರೆ ನಮ್ಮ ಟೀಮ್ ಇಂಡಿಯಾದವರು. ಸಖತ್ತಾಗಿ ಸೈಕ್ ಮ್ಯಾಚು. ಬರೀ 7 ರನ್ಗಳಿಂದ ಮಾತ್ರ ನಮ್ಮ ಟೀಮ್ ಇಂಡಿಯಾದವ್ರು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಇಂಥ ಕ್ಲೋಸೆಸ್ಟ್ ಮ್ಯಾಚ್ ಯಾವತ್ತೂ ನೋಡೇ ಇಲ್ಲ ಅಂತ ಹೇಳ್ಬೋದು. ಸೈಕ್ ಮ್ಯಾಚ್ ನೋಡ್ಬಿಟ್ಟು ಕಳೆದೊಯ್ತೀರಾ ಅಂತ ಹೇಳ್ಬೋದು ನೀವು. ಅದ್ಭುತವಾದಂಥ ಮ್ಯಾಚ್ನ ಗೆದ್ದಿದ್ದಾರೆ ನಮ್ಮ ಟೀಮ್ ಇಂಡಿಯಾದವರು ಅಂತ ಹೇಳ್ಬೋದು. ಬರೀ 7 ರನ್ಗಳ ಭರ್ಜರಿ ಜಯ ಅಂತಲೇ ಹೇಳ್ಬೋದು. ನಮ್ಮ ಇಂಗ್ಲೆಂಡ್ ಟೀಮವ್ರಿಗೆ ನೀವು ಅಪ್ರಿಷಿಯೇಟ್ ಮಾಡಲೇಬೇಕು ಅಂತ ಹೇಳಿದ್ರೆ, ಯಾಕಂದರೆ ಆ ಥರ ಪೈಪೋಟಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಫುಲ್ ಸೈಕ್ ಆಗೋಗಿದ್ದೀವಿ ಮ್ಯಾಚ್ ನೋಡ್ಬಿಟ್ಟು. ಸಂಜು ಸ್ಯಾಮ್ಸನ್ ಹಾಗೂ ಜೇಕಬ್ ಬೆಥೆಲ್ ಅವ್ರ ಇನ್ನಿಂಗ್ಸ್ ನೋಡಿದ್ರೆ ಯಾರು ಬೇಕಾದ್ರೂ ಫ್ಯಾನಾಗಿ ಹೋಗ್ತಾರೆ ಅಂತಲೇ ಹೇಳ್ಬೋದು. ಸಖತ್ತಾಗಿ ಆಡಿ ನಮ್ಮ ಟೀಮ್ ಇಂಡಿಯಾದವ್ರು ಗೆದ್ದಿದ್ದಾರೆ ಅಂತ ಹೇಳೋದು. ಎಲ್ಲ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸಿಂಗ್ ಕನ್ನಡ. ನಾನು ನಿಮ್ಮ ಪ್ರಿನ್ಸಿಪಲ್. ಇವತ್ತು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ T20 ವರ್ಲ್ಡ್ ಕಪ್ ಸೆಮಿಫೈನಲ್ ಮ್ಯಾಚ್ ಇತ್ತು. ಎರಡನೇ ಸೆಮಿಫೈನಲ್ಲು. ಫಸ್ಟ್ ಇಂಗ್ಲೆಂಡ್ ಅವರು ಟಾಸ್ನ ಗೆಲ್ತಾರೆ. ಫಸ್ಟ್ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಅದೊಂದೇ ಅವ್ರ ಕಡೆ ಹೋಗಿದ್ದು ಅಂತ ಹೇಳ್ಬೋದು. ಬೌಲಿಂಗಲ್ಲಿ ಅವ್ರದ್ದು ಏನು ಇಲ್ಲವೇ ಇರಲಿಲ್ಲ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಪವರ್ ಪ್ಲೇಲಿ ವಿಕೆಟ್ ತಗೊಳ್ತಾರೆ ಅಂತಲೇ ಹೇಳ್ಬೋದು ವಿಲ್ ಜಾಕ್ಸ್ ಅವರು. ಅಭಿಷೇಕ್ ಶರ್ಮಾ ಅವ್ರನ್ನ ಸ್ಕ್ವೇರ್ ಲೆಗಲ್ಲಿ ಔಟ್ ಮಾಡ್ತಾರೆ. ಸಂಜು ಸ್ಯಾಮ್ಸನ್ ಅವ್ರನ್ನ ಕ್ಯಾಚ್ ಬಿಡ್ತಾರೆ ಅಂತ ಹೇಳ್ಬೋದು. 24 ರನ್ಗೆ 2 ವಿಕೆಟ್ ಬೀಳೋ ಅಂತ ಅವಕಾಶ ಇರುತ್ತೆ ಇಂಗ್ಲೆಂಡ್ ಟೀಮರ್ಗೆ. ಅದನ್ನ ಕೈ ಚೆಲ್ತಾರೆ ಅಂತಲೇ ಹೇಳ್ಬೋದು. ಹ್ಯಾರಿ ಬ್ರೂಕ್ ಅವರು ಮಿಡಾನಲ್ಲಿ ಲಾಂಗ್ ಆನಲ್ಲಿ ಕ್ಯಾಚ್ನ ಬಿಡ್ತಾರೆ ಅಂತ ಹೇಳ್ಬೋದು. ಮಿಡಾನಲ್ಲಿ ಸಖತ್ತಾಗಿರೋ ಬಂದಿರೋಂಥ ಕ್ಯಾಚ್ನ ಬಿಡ್ತಾರೆ ಅಂತ ಹೇಳ್ಬೋದು ಸಂಜು ಸ್ಯಾಮ್ಸನ್ ಅವ್ರದ್ದು. ಅದಾದಮೇಲೆ ಸಂಜು ಸ್ಯಾಮ್ಸನ್ ಮತ್ತು ಇಶಾನ್ ಕಿಶನ್ ಅವರು ಸಖತ್ತಾದಂಥ ಪಾರ್ಟ್ನರ್ಶಿಪ್ನ ಕಲೆ ಹಾಕ್ತಾರೆ ಅಂತ ಹೇಳ್ಬೋದು. ಸಂಜು ಸ್ಯಾಮ್ಸನ್ನು ಪ್ರೀ ಕ್ವಾರ್ಟರ್ ಫೈನಲಲ್ಲಿ ಸಖತ್ತಾಗಿ ಆಡಿದ್ರು ವೆಸ್ಟ್ ಇಂಡೀಸ್ ಮೇಲೆ. ಅದೇ ಥರ ಸೇಮ್ ಇನ್ನಿಂಗ್ಸ್ನ ಕನ್ವರ್ಟ್ ಮಾಡಿ 89 ರನ್ಗಳ ಭರ್ಜರಿ ರನ್ಸ್ನ ಕಲೆ ಹಾಕಿದ್ದಾರೆ ಅಂತ ಹೇಳ್ಬೋದು. ಇಶಾನ್ ಕಿಶನ್ ಅವರು ಆಲ್ಮೋಸ್ಟ್ ಒಂದು 40 ರನ್ಸ್ನ ಕಲೆ ಹಾಕಿದ್ದಾರೆ ಅಂತ ಹೇಳ್ಬೋದು. ಸಂಜು ಸ್ಯಾಮ್ಸನ್ ಮತ್ತು ಸೂರ್ಯಕುಮಾರ್ ಯಾದವ್ ಬರ್ತಾರೆ. ಸೂರ್ಯಕುಮಾರ್ ಯಾದವ್ ಕೂಡ ಅಷ್ಟೊಂದೇನು ಕಾಂಟ್ರಿಬ್ಯೂಟ್ ಮಾಡೋದಿಲ್ಲ. ಇವತ್ತು ಸೂರ್ಯಕುಮಾರ್ ಯಾದವ್ಗಿಂತ ಫಸ್ಟ್ ಯಾಕೆ ಬಂದಿತ್ತು ಶಿವಮ್ ದುಬೆ ಅಂತ ಹೇಳ್ಬೋದು. ಶಿವಮ್ ದುಬೆ ಅಂತ ಅದ್ಭುತವಾದಂಥ ಬ್ಯಾಟಿಂಗ್. ಏನು ಗುರು ಬ್ಯಾಟಿಂಗು, ಸೈಕು. ಲಾಂಗ್ ಆನಿಂದ ಹಿಡಿದು ಲಾಂಗ್ ಆಫ್ವರೆಗೂ, ಡೀಪ್ ಮಿಡ್ ವಿಕೆಟಿಂದ ಹಿಡಿದು ಸ್ಕ್ವೇರ್ ಲೆಗ್ವರೆಗೂ ಧ್ವಂಸ ಮಾಡಿಕ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸಂಜು ಸ್ಯಾಮ್ಸನ್ ಆಗಿರ್ಬೋದು, ಶಿವಮ್ ದುಬೆ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಎಲ್ಲರೂ ಕೂಡ ಬೆಂಕಿಯಾದಂಥ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ತಿಲಕ್ ವರ್ಮಾ ಕೂಡ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ದಾರೆ ಅಂತ ಹೇಳ್ಬೋದು. ನೀವು ಈ ವರ್ಲ್ಡ್ ಕಪ್ ಸೆಮಿಫೈನಲ್ ಅಂತ ಬಂದಾಗ ಇದು ಹೈಯೆಸ್ಟ್ ಸ್ಕೋರ್ ಆಗಿತ್ತು ಅನಿಸ್ತಾ ಇದೆ. ಯಾಕಂತೇಳಿದ್ರೆ ಸಖತ್ತಾದಂಥ ಸ್ಕೋರ್ನ ಕಲೆ ಹಾಕಿರೋದು ನಮ್ಮ ಟೀಮ್ ಇಂಡಿಯಾದವರು. ಹಾರ್ದಿಕ್ ಪಾಂಡ್ಯ ಪರ್ಫಾರ್ಮೆನ್ಸಿಂದ ಮತ್ತು ತಿಲಕ್ ವರ್ಮಾ ಅವ್ರ ಪರ್ಫಾರ್ಮೆನ್ಸಿಂದ ಮೇಯ್ನ್ ಕಾಂಟ್ರಿಬ್ಯೂಷನ್ ಇಲ್ಲಿ ಬಂದಿರೋದು ಸಂಜು ಸ್ಯಾಮ್ಸನ್ ಅಂತ ಹೇಳ್ಬೋದು. ಸಂಜು ಸ್ಯಾಮ್ಸನ್ ಚೇಟಾಯಿಂದ ಬಂದಿರೋದು ಸಖತ್ ಬೆಂಕಿ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು. ಅದ್ಭುತವಾದಂಥ ಇನ್ನಿಂಗ್ಸು ಸೈಕಾಗಿ ಆಡಿದ್ದಾರೆ ಸಂಜು ಸ್ಯಾಮ್ಸನ್ ಅವರು. 89 ರನ್ಗಳು. ವಿರಾಟ್ ಕೊಹ್ಲಿ ಅವರು 89 ರನ್ಗಳು 2016ರಲ್ಲಿ ಹೊಡೆದಿರ್ತಾರೆ ಅಂತಲೇ ಹೇಳ್ಬೋದು. ಅದನ್ನು ಸಮ ಮಾಡಿದ್ದಾರೆ ಅಂತ ಹೇಳ್ಬೋದು ಸಂಜು ಸ್ಯಾಮ್ಸನ್ ಅವರು. ಲಾಸ್ಟಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಆಲ್ಮೋಸ್ಟ್ ಒಂದು 200 ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡಿ 253 ರನ್ಗಳ ಟಾರ್ಗೆಟ್ ನಾವು ಇಂಗ್ಲೆಂಡ್ ಟೀಮವ್ರಿಗೆ ಕೊಡ್ತೀವಿ. ಇಂಗ್ಲೆಂಡ್ ಟೀಮ್ ಅದನ್ನ ಚೇಸ್ ಮಾಡೋಕ್ಕೆ ಅಂತ ಬರ್ತಾರೆ. ಸ್ಟಾರ್ಟಿಂಗ್ಗೆ ಆಗತ್ತ ಅಂತ ಹೇಳೋದು. ಫಸ್ಟ್ ಓವರು ಎಡ್ಜಲ್ಲೇ ಜಾಸ್ತಿ ಬೌಂಡ್ರಿಗಳು ಬಂದ್ಬಿಡುತ್ತೆ ಅಂತ ಹೇಳೋದು. ಏನು ಗುರು ಬ್ಯಾಟಿಂಗ್ ಆಡಿದ್ವಿ ಇಂಗ್ಲೆಂಡ್ ಟೀಮವರು. ಇಷ್ಟು ಹತ್ರಕ್ಕೆ ಬರ್ತಾರೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಬರೀ 7 ರನ್ಗಳಿಂದ ಸೋತಿದ್ದಾರೆ ಅಂತ ಲೆಕ್ಕ ಹಾಕ್ಕೊಳ್ಳಿ. ಇನ್ಫ್ಯಾಕ್ಟ್ ಫಿಲ್ ಸಾಲ್ಟ್ ಆಗಿರಲಿ, ಬಟರ್ ಆಗಿರಲಿ, ಯಾರು ಸ್ವಲ್ಪ ಕಚ್ಕೊಂಡು ರನ್ಸ್ಗಳನ್ನ ಹೊಡೆದ್ಬಿಟ್ಟಿದ್ರು ಅಂತ ಹೇಳಿದ್ರೆ ಆ್ಯಕ್ಚುಲಿ ಮ್ಯಾನ್ ಆಫ್ ದಿ ಮ್ಯಾಚಲ್ಲಿ ಸಂಜು ಸ್ಯಾಮ್ಸನ್ಗೆ ಬರುತ್ತೆ ಅನಿಸ್ತಿದೆ. ಅಲ್ಲಿ ಕರೆಕ್ಟಾಗಿ ಯತ್ನ ಮಾಡಿದ್ರೆ ಇಲ್ಲಿ ಅಕ್ಷರ್ ಪಟೇಲ್ಗೆ ಕೊಡಬೇಕು ಅಂತ ಅನಿಸ್ತಿದೆ. ಯಾಕಂತೇಳಿದ್ರೆ 2 ಬ್ರಿಲಿಯಂಟ್ ಕ್ಯಾಚ್ನ ಹಿಡಿದಿದ್ದಾರೆ ಅಂತ ಹೇಳ್ಬೋದು. ಒಂದು ಹ್ಯಾರಿ ಬ್ರೂಕ್ ಅವ್ರ ಕ್ಯಾಚ್ ಮತ್ತು ಇನ್ನೊಂದು ವಿಲ್ ಜಾಕ್ಸ್ ಅವರ ಕ್ಯಾಚ್ ಅಂತೂ ಅದ್ಭುತ ಅಂತ ಹೇಳ್ಬೋದು. ಅಲ್ಲಿ ಶಿವಮ್ ದುಬೆ ಮತ್ತು ಅಕ್ಷರ್ ಪಟೇಲ್ ಅವರ ಪಾರ್ಟ್ನರ್ಶಿಪ್ ಕ್ಯಾಚ್ ಅಂತೂ T20 ಐಯಲ್ಲಿ ನಾವು ಗೆದ್ದ ನೋಡು ಲಾಸ್ಟ್ ವರ್ಷ ಫೈನಲಲ್ಲಿ. ಸೂರ್ಯಕುಮಾರ್ ಯಾದವ್ ಪಾಪ್ ಮಾಡಿ ಸಖತ್ತಾಗಿ ಕ್ಯಾಚ್ ಹಿಡಿತಾರೆ ಅಂತ ಹೇಳ್ಬೋದು. ಅದೇ ಥರ ಸೇಮ್ ಕ್ಯಾಚ್ನ ಇಲ್ಲಿ ಹಿಡಿತಾರೆ. ಆದರೆ ಪಾಪ್ ಇನ್ ಮಾಡಿಕೊಂಡು ಅಕ್ಷರ್ ಪಟೇಲ್ ಅವರು ಶಿವಮ್ ದುಬೆ ಅವ್ರಿಗೆ ಬಾಲ್ ಎಸಿತಾರೆ ಅಂತ ಹೇಳೋದು. ಸಖತ್ತಾದಂಥ ಕ್ಯಾಚ್ನ ಹಿಡಿತಾರೆ. ಹ್ಯಾರಿ ಬ್ರೂಕ್ ಕ್ಯಾಚ್ನಂತೂ ಇಲ್ಲಿದ್ದು ಕವರಿಂದ ಹಿಡಿದು ಡೀಪ್ ಪಾಯಿಂಟ್ ಗಂಟ ಓಡೋಗಿ ಆಲ್ಮೋಸ್ಟ್ ಒಂದು 20 ಮೀಟರ್ ಕವರ್ ಮಾಡಿದ್ದಾರೆ ಅಂತ ಹೇಳೋದು. ಅಕ್ಷರ್ ಪಟೇಲ್ ಅವರ ಎನರ್ಜಿಗೆ ಯಾರು ಮ್ಯಾಚ್ ಮಾಡೋಕ್ಕೆ ಆಗಿದೆ ಅಂತ ಸೂಪರ್ ಅಂತ ಎಫರ್ಟ್ನ ಹಾಕಿದ್ದಾರೆ ಅಕ್ಷರ್ ಪಟೇಲ್ ಅವರು. ಮ್ಯಾಚ್ನ ತಂದಿರೋದೇ ಅವರು ಅಂತ ಹೇಳ್ಬೋದು. ಬೌಲಿಂಗಲ್ಲಿ ಕೂಡ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳೋದು. ಅಕ್ಷರ್ ಪಟೇಲ್ 1 ವಿಕೆಟ್ ಬಿದ್ದಿದೆ. ಮತ್ತು ಬೂಮ್ರಾ ಅವರು ಜೆನ್ಯೂನ್ ಬೌಲರ್ ಅಂತ ಹೇಳೋದು. ಗುರಿ ಯಾವ ರೀತಿ ಡಿಫೆಂಡ್ ಮಾಡಿದ್ದಾರೆ ಅಂತ ಹೇಳೋರು ಬೂಮ್ರಾ ಅವರು. ಸಖತ್ತಾದಂಥ ಬೌಲರು ಜಸ್ಪ್ರೀತ್ ಬೂಮ್ರಾ. ಮತ್ತು ನಮ್ಮ ಇಂಡಿಯಾಗೆ ಸಿಕ್ಕಿರುವಂಥ ಒನ್ ಆಫ್ ದಿ ಗ್ರೇಟೆಸ್ಟ್ ಬೌಲರ್ ಆಫ್ ಆಲ್ ಟೈಮ್ ಅಂತ ಹೇಳ್ಬೋದು. ಜನ್ರೇಷನ್ಗೆ ಒಂದು ಸತಿ ಹುಟ್ಟುವಂಥ ಬೌಲರ್ ಇವರು ಜಸ್ಪ್ರೀತ್ ಬೂಮ್ರಾ ಅವರು. ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು. 17ನೇ ಓವರ್ ಬರೀ 5-6 ರನ್ ಕೊಡ್ತಾರೆ ಅಷ್ಟೇ. ಅದಾದಮೇಲೆ ಬಂದು ಹಾರ್ದಿಕ್ ಪಾಂಡ್ಯ ಅವರು ಕಂಟ್ರೋಲ್ ಮಾಡ್ತಾರೆ, ಬರೀ 10 ರನ್ನನ್ನು ಕೊಡ್ತಾರೆ ಅಷ್ಟೇ. ಅದಾದಮೇಲೆ ಶಿವಮ್ ದುಬೆ 3 ಸಿಕ್ಸನ್ನು ಹೊಡ್ಸ್ಕೊಳ್ತಾರೆ ಜೋಫ್ರಾ ಆರ್ಚರ್ ಕೈಲಿ. ಇನ್ಫ್ಯಾಕ್ಟ್ ಜೇಕಬ್ ಬೆಥೆಲ್ ಇದ್ದಿದ್ದರೆ ಪಕ್ಕ ಫಸ್ಟ್ ಬಾಲೇ ರನ್ಔಟ್ ಹೋಗ್ತಾರೆ. ರನ್ಔಟ್ ಆಗದೆ ಇದ್ದಿದ್ದರೆ ಪಕ್ಕ ಶಿವಮ್ ದುಬೆ ಅವ್ರಿಗೆ ಪಕ್ಕ ಟಾರ್ಗೆಟ್ ಮಾಡಿರೋದು ಅಂತ ಹೇಳ್ಬೋದು. ಇಲ್ಲಿ ಬ್ಲೈಂಡರ್ ಇನ್ನಿಂಗ್ಸ್ ಆಡಿರೋದು ಅಂತ ಹೇಳಿದ್ರೆ ಇಲ್ಲಿ ಜೇಕಬ್ ಬೆಥೆಲ್ ಅಂತ ಹೇಳ್ಬೋದು. ನಮ್ಮ RCBಯ ಸ್ಟಾರ್ ಬಾಯ್ ಆದಂಥ ಜೇಕಬ್ ಬೆಥೆಲ್ ಅವರು ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೇಕು ಅವ್ರಿಗೆ. ಯಾಕಂತ ಹೇಳಿದ್ರೆ ಆ ಥರ ಇನ್ನಿಂಗ್ಸ್ನ ಪ್ರೊಡ್ಯೂಸ್ ಮಾಡಿರೋದು ಇಲ್ಲಿ ಜೇಕಬ್ ಬೆಥೆಲ್ ಅವರು. ಸ್ಟಾರ್ಟಿಂಗ್ ಅವ್ರಿಗೆ ಪಾರ್ಟ್ನರ್ಶಿಪ್ ಬಂದಿರಲ್ಲ. ಫಿಲ್ ಸಾಲ್ಟ್ ಹಾಗೂ ಜೇಕಬ್ ಬೆಥೆಲ್ ಅವರು. ಫಿಲ್ ಸಾಲ್ಟ್ ಹಾಗೂ ಜಾಸ್ ಬಟ್ಲರ್ ಅವರು ಅಷ್ಟೊಂದೇನು ಕಾಂಟ್ರಿಬ್ಯೂಟ್ ಮಾಡಲ್ಲ. ಫಿಲ್ ಸಾಲ್ಟ್ ಅವರು ಹಾರ್ದಿಕ್ ಪಾಂಡ್ಯ ಅವ್ರಿಗೆ ವಿಕೆಟ್ ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಹೋಗ್ತಾರೆ ಅಂತ ಹೇಳ್ಬೋದು. ಅದಾದಮೇಲೆ ವರುಣ್ ಚಕ್ರವರ್ತಿಗೆ ಜಾಸ್ ಬಟ್ಲರ್ ಅವರು ಔಟ್ ಹೋಗ್ತಾರೆ. ಅದಾದಮೇಲೆ ಸ್ವಲ್ಪ ಪಾರ್ಟ್ನರ್ಶಿಪ್ ಬರುತ್ತೆ ಜೇಕಬ್ ಬೆಥೆಲ್ ಹಾಗೂ ಹ್ಯಾರಿ ಬ್ರೂಕ್ ನಡುವೆ. ಹ್ಯಾರಿ ಬ್ರೂಕ್ ಕೂಡ ಸಕ್ಕತ್ತಾದಂಥ ಬ್ಲೈಂಡರ್ ಕ್ಯಾಚನ್ನು ಹಿಡಿದಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಅಕ್ಷರ್ ಪಟೇಲ್ ಅವರು.
ಅದಾದಮೇಲೆ ಬಂದಂಥ ಟಾಮ್ ಬ್ಯಾಂಟನ್ ಅವರು ಕೂಡ ಡಾಮಿನೇಟ್ ಮಾಡ್ತಾ ಇರ್ತಾರೆ. 2 ಬಾಲ್ಗೆ 2 ಸಿಕ್ಸ್ ಕೂಡ ಹೊಡೆದಿರ್ತಾರೆ. ಮೇಯ್ನ್ ವಿಕೆಟ್ ತಂದು ಕೊಟ್ಟಿದ್ದೆ ಅಕ್ಷರ್ ಪಟೇಲ್ ಅಂತಲೇ ಹೇಳ್ಬೋದು. ಯಾರಿಗಾರು ಬೇಕಾದ್ರೂ ಕೊಡ್ಬೋದು ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ನ. ನನಗೆ ಅನಿಸ್ದಂಗೆ ನಾನು ಕೊಡೋದು ಮಾತ್ರ ಅಕ್ಷರ್ ಪಟೇಲ್ಗೆ ಅಂತ ಹೇಳೋದು. ಅಕ್ಷರ್ ಪಟೇಲ್ ಜೆನ್ಯೂನ್ ಆಲ್ರೌಂಡರ್ ಗುರು. ಯಾಕೆ ಕುಣಿಸಿದ್ರು ಅಂತಲೇ ಗೊತ್ತಿಲ್ಲ. ಇಲ್ಲಿ ವಾಷಿಂಗ್ಟನ್ ಸುಂದರ್ನ ಆಡಿಸ್ಬಿಟ್ಟಿದ್ರು ಅವತ್ತು ಆ ಮ್ಯಾಚು. ವೈಸ್ ಕ್ಯಾಪ್ಟನ್ ಆಫ್ ದಿ ಟೀಮ್ ಅಕ್ಷರ್ ಪಟೇಲ್ ಅವರು. ನಮ್ಮ ಟೀಮ್ ಇಂಡಿಯಾ ಫೈನಲ್ಗೆ ಎಂಟ್ರಿ ಕೊಡೋಕ್ಕೆ ಮೇಯ್ನ್ ರೀಸನ್ನೇ ಇಲ್ಲಿ ಅಕ್ಷರ್ ಪಟೇಲ್ ಅಂತ ಹೇಳ್ಬೋದು. ಸಕ್ಕದಂಥ ಬೌಲಿಂಗ್ ಕೂಡ ಮಾಡೋರು. ಫೀಲ್ಡಿಂಗಲ್ಲೇ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಕ್ಷರ್ ಪಟೇಲ್ ಎಕ್ಸ್ಟ್ರಾರ್ಡಿನರಿಯಾಗಿ ಫೀಲ್ಡಿಂಗ್ ಮಾಡಿದ್ದಾರೆ. ಅದಾದಮೇಲೆ ಜೋಕಬ್ ಬೆಥೆಲ್ ಇನ್ನಿಂಗ್ಸ್ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ವಿಲ್ ಜಾಕ್ಸ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ ಅಂತ ಹೇಳ್ಬೋದು. 35 ರನ್ಗಳು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ವಿಲ್ ಜಾಕ್ಸ್ನ ಕ್ಯಾಚ್ ಅಂತೂ ಅದ್ಭುತ ಅಂತ ಹೇಳ್ಬೋದು. ಅಕ್ಷರ್ ಪಟೇಲ್ ಅವರು ಆ ಡೀಪ್ ಕವರಿಂದ ಹಿಡ್ದು ಡೀಪ್ ಪಾಯಿಂಟ್ ರೀಜನ್ವರೆಗೂ ಓಡ್ ಬಂದು ಕ್ಯಾಚ್ ಹಿಡ್ದು ಇನ್ನೇನು ಬೌಂಡ್ರಿ ಅವ್ರಿಗೆ ಕಂಟ್ರೋಲ್ ಇಲ್ಲ, ಬೌಂಡ್ರಿಗೆ ನಾವು ದಾಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ದಂಥ ಡೀಪ್ ಪಾಯಿಂಟ್ ಫೀಲ್ಡರ್ ಆದಂಥ ಶಿವಮ್ ದೂಬೆ ಅವ್ರಿಗೆ ಕ್ಯಾಚ್ ಎಸ್ಬಿಟ್ಟು ಔಟ್ ಮಾಡ್ತಾರೆ ಅಂತ ಹೇಳ್ಬೋದು. ಅದ್ಭುತವಾದಂಥ ಒಂದು ಫೀಲ್ಡಿಂಗ್ ಎಫರ್ಟ್ ಅಂತಲೇ ಹೇಳ್ಬೋದು. ನಮ್ಮ ಫೀಲ್ಡಿಂಗ್ ಕೋಚ್ ಆದಂಥ ದಿಲೀಪ್ ಅವರು ಫುಲ್ ಖುಷಿಯಾಗೋಗ್ತಾರೆ ಅಂತ ಹೇಳ್ಬೋದು. ಗೌತಮ್ ಗಂಭೀರ್ ಅಂತ ಫುಲ್ಲು ಎನರ್ಜಿಯಿಂದ ನಕ್ಕಿ ಎಲ್ಲ ಫುಲ್ ಖುಷಿಯಾಗೋಗಿದ್ರು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಷ್ಟು ಇಂಪಾರ್ಟೆಂಟ್ ಆಗಿತ್ತು. ಗೆದ್ದರೆ ಫೈನಲು. ಈಗ ನಾವು ಫೈನಲ್ಗೆ ಎಂಟ್ರಿ ಕೊಟ್ಟಿರೋದು ಆಲ್ಮೋಸ್ಟ್ ಅಕ್ಷರ್ ಪಟೇಲ್ ಅಂತ ಹೇಳ್ಬೋದು. ಈ ಸಂಜು ಸ್ಯಾಮ್ಸನ್ ಅವ್ರ ಇನ್ನಿಂಗ್ಸ್ ನೀವು ಮರೆಯೋಂಗೆ ಇಲ್ಲ. ಹ್ಯಾಟ್ಸ್ ಆಫ್ ಟು ಸಂಜು ಸ್ಯಾಮ್ಸನ್ ಅಂತಲೇ ಹೇಳ್ಬೇಕು. ನೀವು 24 ರನ್ ಇರುವಾಗ ಕ್ಯಾಚ್ ಬಿಡ್ತಾರೆ. ಆರೇ ಬ್ರೂಕ್ ಅವರು ಇಷ್ಟು ಸ್ಕೋರೇ ಬರ್ತಾರಲ್ಲ. ಆಲ್ಮೋಸ್ಟ್ ಒಂದು 210 ಆಗಿದ್ರೆ ಪಕ್ಕ ಇಂಗ್ಲೆಂಡ್ ಅವ್ರು ಚೇಸ್ ಮಾಡ್ತಾಯಿದ್ರು ಅಂತ ಹೇಳ್ಬೋದು. 253 ರನ್ಗಳು ಬಂದಿರೋ ಕಾರಣದಲ್ಲಿ ಸಂಜು ಸ್ಯಾಮ್ಸನ್ ಹಾಗೂ ಹಾರ್ದಿಕ್ ಪಾಂಡ್ಯ, ತಿಲಕ್ ವರ್ಮಾ, ಶಿವಮ್ ದುಬೆ ಕೂಡ ಒಳ್ಳೆ ಬ್ರಿಲಿಯಂಟ್ ಇನ್ನಿಂಗ್ಸ್ ಆಡಿದ್ರು ಅಂತಲೇ ಹೇಳ್ಬೋದು. ನಮ್ಮ ಇಂಡಿಯಾಗೆ ಡೇ ಬೈ ಡೇ ಸಖತ್ ಇಂಪ್ರೂವೈಸೇಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಸ್ ಎ ಬೌಲರ್ ಅಂತ ಹೇಳೋಕ್ಕಾಗಲ್ಲ. ಲಾಸ್ಟ್ ಓವರ್ ಸಖತ್ ಕಾಸ್ಟ್ಲಿ ಆದರು ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 20+ ರನ್ಸ್ನ ಕೊಟ್ಟಿದ್ದಾರೆ ಶಿವಮ್ ದುಬೆ ಅವರು. ಇನ್ಫ್ಯಾಕ್ಟು ಫಸ್ಟು ಜೇಕಬ್ ಬೆಥೆಲ್ ಅವರು ಔಟ್ ಆಗಿದ್ದಾರೆ 20 ಓವರ್ಲಿ. ಪಕ್ಕ ಈ ಮ್ಯಾಚ್ ಇಂಗ್ಲೆಂಡ್ ಅವ್ರು ಗೆದ್ದಿರೋದು 7 ರನ್ನಿಂದ ಗುರು. 253 ರನ್ ನೋಡಿದ್ವಿ. ಆಲ್ಮೋಸ್ಟ್ ನಾವು ಅವರು 246 ರನ್ ಗಂಟೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಬೌಲಿಂಗ್ ಕೂಡ ಅಷ್ಟು ಕಳಪೆ ಆಗಿತ್ತು ಅಂತಲೇ ಹೇಳ್ಬೋದು. ಫೀಲ್ಡಿಂಗ್ ಚೆನ್ನಾಗಿತ್ತು ಇವತ್ತು. ಆ 4ಗಳು ಯಾವುದೂ ಬಿಡಲಿಲ್ಲ, ಕ್ಯಾಚ್ಗಳು ಯಾವುದೂ ಡ್ರಾಪ್ ಮಾಡಿಲ್ಲ ಪುಣ್ಯಕ್ಕೆ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ಕ್ಯಾಚ್ಗಳು ಚೆನ್ನಾಗಿ ಹಿಡಿದ್ರು ಅಂತಲೇ ಹೇಳ್ಬೋದು. ಅಕ್ಷರ್ ಪಟೇಲ್ ಅವ್ರಿಗೆ ನೀವು ಫುಲ್ ಆಫ್ ಬೆನಿಫಿಟ್ ಕೊಡಬೇಕು. ನೀವು ಬೂಮ್ರಾಗೆ ಎಷ್ಟು ನೀವು ಅಪ್ರಿಷಿಯೇಷನ್ ಕೊಡ್ತಿರೋ ಅಷ್ಟೇ ಅಪ್ರಿಷಿಯೇಷನ್ ನೀವು ಅಕ್ಷರ್ ಪಟೇಲ್ಗೂ ಕೊಡಬೇಕಾಗುತ್ತೆ. ಯಾಕಂತಂದ್ರೆ ಸಖತ್ತಾದಂಥ ಒಂದು ಫೀಲ್ಡಿಂಗ್ ಕೂಡ ಮಾಡಿದ್ದಾರೆ ಮತ್ತು ಬೌಲಿಂಗ್ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಮ್ಯಾಚ್ನ ತಂದಿದ್ದೇ ಜಸ್ಪ್ರೀತ್ ಬುಮ್ರಾ ಅವರು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ 24 ಬಾಲಲ್ಲಿ ಜಾಸ್ತಿ ರನ್ಸ್ ಬೇಕಾಗಿತ್ತು. 18 ಬಾಲಲ್ಲಿ 46 ರನ್ ಬೇಕಾಗಿರ್ಬೇಕಾದ್ರೆ 46 ರನ್ ಬೇಕಾಗಿರೋದ್ರೆ ಬರೀ 5ರಿಂದ 6 ರನ್ ಕೊಡ್ತಾರೆ ಅಷ್ಟೇ. ಅಲ್ಲಿಂದ ಸ್ವಲ್ಪ ಮೂಮೆಂಟಮ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಅದಾದಮೇಲೆ ತಿರ್ಗಿ 18 ಬಾಲಲ್ಲಿ 40 ರನ್ ಬೇಕಾಗುತ್ತೆ. ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡೋದು ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಅಂತ ಹೇಳ್ಬೋದು. ಹಾರ್ದಿಕ್ ಪಾಂಡ್ಯ ಮತ್ತು ಸಖತ್ತಾದಂಥ ಬೌಲರು. 2024 ನಮ್ಮ ಇಂಡಿಯಾ ಫೈನಲಿ T20 ಗೆದ್ದಾಗೂ ಕೂಡ ಸಖತ್ತಾಗಿ ಡಿಫೆಂಡ್ ಮಾಡ್ಕೊಂಡಿದ್ರು. 20 ರನ್ಗಳನ್ನು ಡಿಫೆಂಡ್ ಮಾಡ್ಕೊಂಡಿದ್ರು ಹಾರ್ದಿಕ್ ಪಾಂಡ್ಯ ಅವರು. ಅದೇ ಥರ ಇಲ್ಲಿ 10 ರನ್ನ ಬಿಟ್ಕೊಡ್ತಾರೆ. ಲಾಸ್ಟ್ ಓವರ್ ಶಿವಮ್ ದುಬೆ ಅವ್ರಿಗೆ ಆಲ್ಮೋಸ್ಟು 30 ರನ್ನು ಇಲ್ಲ 24 ರನ್ನು ಇದಿರುತ್ತೆ, ಕುಷನ್ ಇರುತ್ತೆ. ಬಂದ್ಬಿಟ್ಟು 6ಗಳು ಹೊಡ್ಸ್ಕೊಂಡ್ರು 30 ರನ್ ಇರುತ್ತೆ. ಆಲ್ಮೋಸ್ಟ್ ಫಸ್ಟ್ ಬಾಲ್ ಔಟಾಗಿ ಹೋಗ್ತಾರೆ ಅಂತ ಹೇಳ್ಬೋದು ಜೇಕಬ್ ಬೆಥೆಲ್ ಅವರು ಔಟ್ ಆದಮೇಲೆ ಆಲ್ಮೋಸ್ಟ್ ಇನ್ನಿಂಗ್ಸ್ ಮುಗೀತು ಅಂತಲೇ ಹೇಳ್ಬೋದು ಇಂಗ್ಲೆಂಡ್ ಅವ್ರಿಗೆ. ಮತ್ತು ಅದಾದಮೇಲೆ ಬಂದು ಇಕ್ಕಿದ್ದು ಇಲ್ಲಿ ಜೋಫ್ರಾ ಆರ್ಚರ್ ಅವರು ಅಂತ ಹೇಳ್ಬೋದು. ಜೋಫ್ರಾ ಆರ್ಚರ್ ಅವರು ಕೂಡ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ. ಅವ್ರು ಇನ್ನು ಸ್ವಲ್ಪ ಬೇಗನೆ ಬರ್ಬೋದಾಯಿತು ಅನಿಸ್ತೈತೆ. ಜೆಮಿ ಓವರ್ಟನ್ಗಿಂತ ಬೇಗನೆ ಬಂದಿರೋ ಇನ್ನು ಸ್ವಲ್ಪ ಬಿಗ್ ಹಿಟ್ ಹೊಡಿಬೋದಂತ ಕೇಪಬಿಲಿಟಿ ಇರುವಂಥ ಪ್ಲೇಯರ್ ಜೋಫ್ರಾ ಆರ್ಚರ್ ಅವರು. ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು. ನಮ್ಮ ಇಂಡಿಯಾದವರು ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ ಫೈನಲ್ ಕೂಡ ಸಖತ್ ಟಕ್ಕರ್ ಇರುತ್ತೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಫಿನ್ಲ್ಯಾಂಡ್ ಹಾಗೂ ಟೀಮ್ ಸೈಫರ್ಟ್ ಅವರು ಬೆಂಕಿ ಆದಂಥ ಬ್ಯಾಟ್ಸ್ಮನ್ ಅವರು. ಇದು ಓಪನಿಂಗ್ ಪಾರ್ಟ್ನರ್ಶಿಪ್ ಅಷ್ಟು ಬರಲ್ಲ ಇಂಗ್ಲೆಂಡ್ ಟೀಮ್ ಅವ್ರದ್ದು. ಅಲ್ಲಿ ಓಪನಿಂಗ್ ಪಾರ್ಟ್ನರ್ಶಿಪ್ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು ಟೀಮ್ ನ್ಯೂಜಿಲ್ಯಾಂಡ್ ಅವ್ರದ್ದು. ನಮ್ಮ ಇಂಡಿಯಾ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅಹಮದಾಬಾದ್ ಸ್ಟೇಡಿಯಮಲ್ಲಿ ನ್ಯೂಜಿಲ್ಯಾಂಡ್ ಮತ್ತು ನಮ್ಮ ಟೀಮ್ ಇಂಡಿಯಾದವರು ಭಾನುವಾರ ಮ್ಯಾಚ್ ಆಡ್ತಾ ಇದ್ದಾರೆ. ಮತ್ತು ಸಖತ್ತಾಗಿ ನಮ್ಮ ಟೀಮ್ ಇಂಡಿಯಾದವರು ಗೆದ್ದು ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಜಸ್ಟ್ ಬಿಕಾಸ್ ಆಫ್ ಅಕ್ಷರ್ ಪಟೇಲ್ ಹಾಗೂ ಜಸ್ಪ್ರೀತ್ ಬುಮ್ರಾ ಅವರ ಬೌಲಿಂಗ್ ಪರ್ಫಾರ್ಮೆನ್ಸ್ ಮತ್ತು ಅಕ್ಷರ್ ಪಟೇಲ್ ಅವರ ಫೀಲ್ಡಿಂಗ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.